ದೃಷ್ಟಿ ಬೊಟ್ಟು ದೃಷ್ಟಿ ಅಕ್ಕ ಅಂತ ಗೊತ್ತಿದ್ದು ನಾನಾಗ್ಲಿ ದತ್ತು ಆಗ್ಲಿ ಏನು ಮಾಡೋಕ್ಕಾಗಿಲ್ಲ. ಈಗ ರೂಪನೇ ದೃಷ್ಟಿ ಅಕ್ಕ ಅಂತ ಗೊತ್ತಾದ್ಮೇಲೆ ಅವಳನ್ನ ಮನೆಗೆ ಕರೆದು ನಮ್ಮ ಕುಟುಂಬಗಳನ್ನೆಲ್ಲ ಒಂದು ಮಾಡೋದು ನನ್ನ ಜವಾಬ್ದಾರಿ. ಅದಕ್ಕೆ ರೂಪನ ನಮ್ಮ ಮನೆಗೆ ಊಟಕ್ಕೆ ಕರೆಯೋಣ ಅಂತ ಬಂದೆ. ಹಾಗೆ ಮನೇಲಿ ಎಲ್ಲರಿಗೂ ಅವಳನ್ನ ಪರಿಚಯ ಮಾಡಿಸ್ತೀನಿ. ಶರಾವತಿ ಮೇಡಮ್, ನನ್ನ ಬದುಕು ಬಂಗಾರ ಆಗೋ ಟೈಮ್ ಬಂದೇ ಬಿಡ್ತು. ಥ್ಯಾಂಕ್ ಯು. ನೋಡು ಚೆನ್ನಮ್ಮ, ಈ ಸೀರೆನ ರೂಪಂಗೆ ಉಡಿಸಿ ಅಂದವಾಗಿ ರೆಡಿ ಮಾಡಿ ನಮ್ಮ ಮನೆಗೆ ಕಳಿಸಿ. ಯಾವ ಸಂಕೋಚನೂ ಬೇಡ. ಆಗ್ಬೋದಲ್ವಾ ಚೆನ್ನಮ್ಮ? ಹಾಂ, ಆಗ್ಬೋದು ಚಿಕ್ಕಮ್ಮವ್ರೆ. ವೇಟ್ ಮಾಡ್ತಿರ್ತೀನಿ ರೂಪ. ಮುಕ್ತಾಗಿ ರೆಡಿಯಾಗಿ ಪಕ್ಕನ ಎದುರಿಗೆ ಬರಲೇಬೇಕು. ಬರ್ತೀನಿ ಚೆನ್ನಮ್ಮ. ನೀನು ಹೇಗಕ್ಕ ಸಹಾಯ ಮಾಡ್ತೀಯಾ? ಸಹಾಯ ಅಂತ ಅಲ್ಲ ಕಣೋ, ನಿನ್ನ ಹೆಂಡತಿ ಮುಖದಲ್ಲಿ ನಗು ತರಿಸ್ಬೇಕು ಅಂದರೆ ನೀನೊಂದು ಕೆಲಸ ಮಾಡಬೇಕು. ದೃಷ್ಟಿಗೆ ಒಬ್ಳು ಅಕ್ಕ ಇದ್ದಾಳಲ್ವಾ? ಹಾಂ. ಎಷ್ಟು ದಿನ ಆಯಿತು ಅವಳ ಅಕ್ಕ ಅವ್ರಿಗೆ ಸಿಕ್ಕಿ. ನಾವು ಒಂದಿನಾನು ಅವಳನ್ನ ಮನೆಗೆ ಕರೆದಿಲ್ಲ. ಎಷ್ಟೇ ಆಗಲಿ ನಾವಿಬ್ಬರು ಒಂದೇ ಕುಟುಂಬ ಅಲ್ವಾ? ರೂಪನ ಮನೆಗೆ ಊಟಕ್ಕೆ ಕರೆಯೋಣವಾ? ಅವ್ರ ಅಕ್ಕಂಗೆ ನೀನು ಗೌರವ ಕೊಟ್ಟರೆ ದೃಷ್ಟಿಗೆ ನಿನ್ನ ಮೇಲೆ ಬೇಜಾರು ಕಳೆಯುತ್ತೆ, ನಿನ್ನ ಮೇಲೆ ಖುಷಿನೂ ಆಗುತ್ತೆ. ಏನು ಹೇಳ್ತೀಯಾ? ಇದಕ್ಕಿಂತ ಒಳ್ಳೆ ಕೆಲಸ ಇನ್ನೊಂದಿಲ್ಲ. ಚಿಟಿಕೆ ಹೊಡೆಯೋದ್ರಲ್ಲಿ ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಿಬಿಟ್ಟೆ. ಅಮ್ಮ, ದೃಷ್ಟಿ ಅಕ್ಕ ಕಂಡ್ರೆ ಇವ್ರಿಗೊಂಚೂರು ಇಷ್ಟ ಇಲ್ಲ. ಈ ಅಕ್ಕ ತಂಗಿರೆಲ್ಲ ದೃಷ್ಟಿ ಅಕ್ಕನ ಮುಖ ನೋಡಿದ್ರೆ ಕೆಂಡ ಕರ್ತಾರೆ. ಆದ್ರೂ ರೂಪಕ್ಕನ್ನ ಮನೆಗೆ ಕರೆಯೋಕೆ ಇಲ್ಲಿವರೆಗೂ ಬಂದಿದ್ದಾರೆ ಅಂದ್ರೆ ಏನೋ ಸರಿ ಇಲ್ಲ ಅಮ್ಮ. ತಲೆಹರಟೆ, ಸುಮ್ಮನಿರ. ಏನಾಗಿದೆ ನಿನಗೆ? ಯಾವಾಗಲೂ ಎಲ್ಲರ ಮೇಲೂ ಅನುಮಾನ ಪಡೋದು. ನಮ್ಮದೇ ಬುದ್ಧಿನೇ ನಿನಗೂ ಬಂದಿದೆ. ದತ್ತಾತ್ರೇಯ, ದೃಷ್ಟಿ ಅಕ್ಕ ನಾನೇ ಅನ್ನೋ ಸತ್ಯ ಗೊತ್ತಾಗತ್ತೆ. ಏನಾದರೂ ಹೇಳಬೇಕಿತ್ತ? ನನ್ನನ್ನು ಯಾಕ್ರಿ ಹುಡುಕ್ತಿದ್ರಿ? ನಾನು ಹುಡುಕಿದ್ನ? ಹಾಗಂತ ನಾನು ಹೇಳಿದ್ನ? ಈಗ ತಾನೇ ಹೇಳಿದ್ರಲ್ಲ ಮನೆಯೆಲ್ಲ ಹುಡುಕ್ತೆ ಅಂತ. ಅಯ್ಯೋ, ಸರಳಾಗಿ ಹೇಳಬೇಡ ಅಂತ ಹೇಳಿ ನಾನೇ ಬಾಯಿ ಬಿಟ್ಬಿಟ್ನಾ? ರೀ, ಅದು ಟೀ ಬೇಕಿತ್ತು. ಟೀ ಬೇಕಿತ್ತಾ? ಈಗ ತಂದ್ಬಿಡ್ತೀನಿ. ಟೀ ಅಲ್ಲ, ಟೀ ಬೇಡ ಮಂತ್ಯ. ಟೀ ಏನಾಯ್ತ್ರಿ? ಎಲ್ಲ ಸರಿಯಾಗಿದೆ ತಾನೆ? ಯಾಕೆ? ಎಲ್ಲ ಸರಿಯಾಗೇ ಇದೆಯಲ್ವಾ? ಏನಾದರೂ ಸಮಸ್ಯೆ ಆಗಿದೆಯಾ?